Hello all, myself Soumya KS, working as an assistant professor in the Department of Commerce GFGC Paramsagara. In this video, we shall discuss about cost of acquisition and cost of improvement with respect to calculation of capital gains. Cost of acquisition under section 55 subsection 2, it refers to cost of acquisition of an asset is the sum total of amount spent for acquiring the asset. ಈಗ ಒಂದು ಕ್ಯಾಪಿಟಲ್ ಅಸೆಟ್ ನ ಅಕ್ವೈರ್ ಮಾಡ್ಕೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಂದ್ರೆ ಅದಕ್ಕೆ ಏನ್ ಕಾಸ್ಟ್ ಆಗುತ್ತೆ, ಯಾವ್ಯಾವ ರೀತಿ ಕಾಸ್ಟ್ ಆಗುತ್ತೆ, ಅದೆಲ್ಲದ್ರನ್ನ ಟೋಟಲ್ ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಒಂದು ಹೌಸ್ ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದರ ಕಾಸ್ಟ್ ಏನಿದೆ, ಸೇಲ್ ಪ್ರೈಸ್ ಏನಿದೆ ಅದು, ಪ್ಲಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಈ ತರ ಅಥವಾ ಲೀಗಲ್ ಕಾಸ್ಟ್ ಇರ್ಬೋದು, ಅದನ್ನೆಲ್ಲನೂ ಸೇರಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. Where the asset was purchased, the cost of acquisition is the price paid. ಈಗ ಒಂದು ಅಸೆಟ್, ಕ್ಯಾಪಿಟಲ್ ಅಸೆಟ್ ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಆಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನೋದು ನಾವು ಅದಕ್ಕೆ ಇನ್ ರಿಟರ್ನ್ ಆಗಿ ಏನು ಪ್ರೈಸ್, ಏನ್ ವ್ಯಾಲ್ಯೂ ನ ಪೇ ಮಾಡ್ತೀವಿ ಅದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. At the same time, where the asset was acquired by way of exchange for another asset, ಅಂದ್ರೆ ಇಲ್ಲಿ here it is very essential. See, here by way of exchange for another asset, exchange for another asset. ಈಗ ಒಂದು ಹೌಸ್ ನ ಇನ್ನೊಂದು ಹೌಸ್ ಜೊತೆ ಅಥವಾ ಲ್ಯಾಂಡ್ ನ ಇನ್ನೊಂದು ಲ್ಯಾಂಡ್ ಜೊತೆ ಇರ್ಬೋದು, ಅಥವಾ ಲ್ಯಾಂಡ್ ನ ಇನ್ ರಿಟರ್ನ್ ಟು ಎನಿ ಹೌಸ್, ಈ ರೀತಿಯಾಗಿ ಇನ್ನೊಂದು ಅಸೆಟ್ ಜೊತೆ ಎಕ್ಸ್ಚೇಂಜ್ ಮಾಡಿದಾಗ then the cost of acquisition is the fair market value of that other asset as on the date of exchange. ಯಾವತ್ತು ಆ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಆವತ್ತಿನ ದಿನ ಆ ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಅದರ್ ಅಸೆಟ್ ನ ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. Here any expenditure incurred in connection with the purchase, exchange or other transaction. For example, we may say the registration charge ಇರ್ಬೋದು, legal expenses ಇರ್ಬೋದು, ಇದನ್ನೆಲ್ಲನೂ ಸಹ ನಾವು ಸೇರಿಸಿ ಟೋಟಲ್ ಆಗಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ನ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಮಾಡಬೇಕಾಗತ್ತೆ. ಅಂದ್ರೆ ಇಂಡೆಕ್ಸೇಷನ್ ಯಾತಕ್ಕೋಸ್ಕರ ನಾವ್ ಇದನ್ನ ಇಂಡೆಕ್ಸೇಷನ್ ಮಾಡ್ತೀವಿ ಅಂದ್ರೆ, ಇಂಡೆಕ್ಸ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇನ್ಫ್ಲೇಷನ್ ಗೆ ಸರಿದೂಗ್ಸಕ್ಕೋಸ್ಕರ. ಇನ್ಫ್ಲೇಷನ್ ಆಗ್ತಾ ಇರುತ್ತೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್, ನಾನು 1980s ಅಲ್ಲಿ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿರ್ತೀನಿ, ಆವಾಗ ಕಾಸ್ಟ್ ಅದಕ್ಕೆ 10,000 ಇರ್ಬೋದು. ಈಗ ನಾನು ಅದನ್ನ ಸೇಲ್ ಮಾಡ್ತಾ ಇರೋದು 20 lakhs ಸೇಲ್ ಮಾಡ್ತೀನಿ. 20 lakhs ಸೇಲ್ ಮಾಡುವಾಗ ಕ್ಯಾಪಿಟಲ್ ಗೇನ್ ಮೀನ್ಸ್ ಏನ್ ನಮಗೆ ರಿಟರ್ನ್ ಆಗಿ ಬರುತ್ತೆ ಟ್ರಾನ್ಸ್ಫರ್ ಅಲ್ಲಿ, ಅಂದ್ರೆ ಈಗ ಆಲ್ರೆಡಿ ರಿಟರ್ನ್ ಏನ್ ಬರುತ್ತೆ ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿ ಉಳಿದಿದ್ನ ನಾವು ಕ್ಯಾಪಿಟಲ್ ಗೇನ್ ಅಂತೀವಿ. ಅಂದ್ರೆ ಈಗ 20 lakh ಅಲ್ಲಿ 10,000 ನ ಲೆಸ್ ಮಾಡಿ 10,90,000 ಕ್ಯಾಪಿಟಲ್ ಗೇನ್ ಅಂದ್ರೆ ಅಷ್ಟಕ್ಕೂ ಟ್ಯಾಕ್ಸ್ ಕಟ್ಬೇಕಾಗತ್ತೆ. ಬಟ್ 1990s ಅಲ್ಲಿ 10,000 ಇದ್ದಿದ್ದ ವ್ಯಾಲ್ಯೂ ಈಗ ಅದೇ 10,000 ಸೇಮ್ ವ್ಯಾಲ್ಯೂ ಇಲ್ಲ, ಇನ್ಫ್ಲೇಷನ್ ಆಗಿರುತ್ತೆ. ಸೊ ಹಾಗಾಗಿ ಆ ಇನ್ಫ್ಲೇಷನ್ ಗೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಈ ಕಾಸ್ಟ್ ನ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಗೆ ಸರಿದೂಗಿಸಿ ಮಾಡಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಇನ್ಫ್ಲೇಟಿಂಗ್ ದಿ ಕಾಸ್ಟ್ ಆಫ್ ಅನ್ ಅಸೆಟ್ acquired to the present value, that is the year in which the asset is transferred. ನಾನು 1995 ಅಲ್ಲಿ 10,000 ಪೇ ಮಾಡಿದ್ದು, ಆ 10,000 ವ್ಯಾಲ್ಯೂ ಈಗ 2020 ನಲ್ಲಿ ಎಷ್ಟಿದೆ ಇನ್ಫ್ಲೇಷನ್ ಗೆ ಮಲ್ಟಿಪ್ಲೈ ಮಾಡಿ ನಾವು ಅದನ್ನ ಕಾಸ್ಟ್, ಆಕ್ಚುಯಲ್ ಕಾಸ್ಟ್ ಎಷ್ಟಾಗುತ್ತೆ, ಇನ್ಫ್ಲೇಟೆಡ್ ಕಾಸ್ಟ್, ಇಂಡೆಕ್ಸ್ಡ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. Indexation its benefits are available only for long-term capital assets. Long-term capital assets ಗೆ ಮಾತ್ರ ಈ indexation benefit ಸಿಗುತ್ತೆ, not for the short-term capital assets. However, the indexation benefit is not available in case of
ಡಿಬೆಂಚರ್ಸ್ even though it is long term asset. ಡಿಬೆಂಚರ್ಸ್ ಲಾಂಗ್ ಟರ್ಮ್ ಅಸೆಟ್ ಆಗಿದ್ರೂ ಸಹ ಅದಕ್ಕೆ ಇಂಡೆಕ್ಸೇಷನ್ ಬೆನಿಫಿಟ್ ಇಲ್ಲ. If the assessee acquired the property before 1/4/2001, 2001 ಗಿಂತ ಮುಂಚೆ ಪರ್ಚೇಸ್ ಮಾಡಿರ್ತಕ್ಕಂತ ಪ್ರಾಪರ್ಟಿ ಆದರೆ then indexed cost of acquisition equals actual cost or fair market value whichever is high. ಯಾವತ್ತು ಪರ್ಚೇಸ್ ಮಾಡಿದ್ರು ಅವತ್ತಿನ ದಿನಕ್ಕೆ ಇರ್ತಕ್ಕಂತಹ ಆಕ್ಚುಯಲ್ ಕಾಸ್ಟ್, ತಗಲಿರ್ತಕ್ಕಂತ ಆಕ್ಚುಯಲ್ ಕಾಸ್ಟ್ ಇರ್ಬೋದು ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಇದೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಡಿವೈಡೆಡ್ ಬೈ 100 ಇಂಟು ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ಸೋಲ್ಡ್. ಟೇಕ್ ಫಾರ್ ಎಕ್ಸಾಂಪಲ್, ಈಗ 1995 ಅಲ್ಲಿ ಪರ್ಚೇಸ್ ಮಾಡಿದೀನಿ ಫಾರ್ 10,000 ಅನ್ನೋದಾದ್ರೆ 10,000, ಆಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ 15,000 ಇತ್ತು ಅನ್ನೋದಾದ್ರೆ ವಿಚ್ ಎವರ್ ಈಸ್ ಹೈ, then we have to consider 15,000 divided by 100 into ನಾನೀಗ ಸೇಲ್ ಮಾಡ್ತಾ ಇರೋದು 2020 ನಲ್ಲಿ ಸೇಲ್ ಮಾಡ್ತಿದ್ದೀನಿ ಫಾರ್ 40 lakhs, then that 40 lakhs ನ ಇಲ್ಲಿ ನಾವು ಕನ್ಸಿಡರ್ CI ಇಲ್ಲಿ ಯಾವ ಪ್ರೈಸ್ ಗೆ ಸೇಲ್ ಮಾಡ್ತಿದೀವಿ ಆ ವ್ಯಾಲ್ಯೂ ಅಲ್ಲ, CI ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ. ಈಗ ಫೈನಾನ್ಷಿಯಲ್ ಇಯರ್ 2019-20 ಗೆ 289 ಇದೆ. ಬಿಫೋರ್ ದಟ್ 18-19 ನಲ್ಲಿ 280 ಇತ್ತು. ತರ ಪ್ರತಿ ವರ್ಷಕ್ಕೂ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಸರ್ಕಾರ ಕೊಡುತ್ತೆ. ಅದರ ಪ್ರಕಾರ ಎಷ್ಟಿದೆ ಆ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಸೇಲ್ ಆಗುತ್ತೆ ಆ ವರ್ಷದಲ್ಲಿ ಇರ್ತಕ್ಕಂತ CII ಎಷ್ಟು, ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಸಿಗುತ್ತೆ. And if the assessee acquired the property after 1/4/2001, ನಾವು ಮೊದಲಿನ ಫಾರ್ಮುಲಾನ ಅಪ್ಲೈ ಮಾಡೋದು ಅಸೆಟ್ 1/4/2001 ಗಿಂತ ಮುಂಚೆ ಪರ್ಚೇಸ್ ಆಗಿದ್ರೆ. If the property is acquired after 1/4/2001, then actual cost divided by CII of the year in which asset is acquired. ಯಾವ ವರ್ಷದಲ್ಲಿ ನಾವು ಪರ್ಚೇಸ್ ಮಾಡಿದೀವಿ ಅಂದ್ರೆ 2002 ನಲ್ಲಿ ಪರ್ಚೇಸ್ ಮಾಡಿದ್ರೆ 2002 ನಲ್ಲಿ ಇದ್ದಂತ CII ಇಂಟು 2020 ನಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂದ್ರೆ 2020 ನಲ್ಲಿ ಇರ್ತಕ್ಕಂತ CII, ಇದನ್ನ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಯಾವ ಇಯರ್ ಅಲ್ಲಿ ಸೇಲ್ ಮಾಡ್ತೀವಿ ಆ ಇಯರ್ ನ ಕನ್ಸಿಡರ್ ಮಾಡ್ತೀವಿ. ಹಾಗೇನೆ ಇಲ್ಲಿ ಯಾವ ಇಯರ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಆ ಇಯರ್ ನ ಕನ್ಸಿಡರ್ ಮಾಡ್ತೀವಿ. Let's see, similar to that of cost of acquisition, cost of improvement should also be considered in calculation of capital gain. That is, under section 55 subsection 1 clause B, it says that cost of improvement means an expenditure incurred to increase the productive quality of the asset. It includes all expenditures of a capital nature incurred in making any additions or alterations to the capital asset. Let's take for example, ಈಗ ನಾವು ಅಕ್ವೈರ್ ಮಾಡಿರ್ತಕ್ಕಂತ ಅಸೆಟ್ಗೆ ಏನಾದ್ರೂ ಇಂಪ್ರೂವ್ಮೆಂಟ್ ಕಾಸ್ಟ್, ಆ ಇಂಪ್ರೂವ್ಮೆಂಟ್ ಕಾಸ್ಟ್ ಏನಿದೆ ಅದು ಕ್ಯಾಪಿಟಲ್ ನೇಚರ್ ಇರಬೇಕು, ನಾಟ್ ದಿ ರೆವಿನ್ಯೂ ನೇಚರ್. ಸಣ್ಣ ಪುಟ್ಟ ರಿಪೇರಿ ಮಾಡಿಸಿದೀನಿ ಅಂದ್ರೆ ಅದನ್ನ ಕನ್ಸಿಡರ್ ಮಾಡೋಲ್ಲ, ದಟ್ ಈಸ್ ಕನ್ಸಿಡರ್ಡ್ ಆಸ್ ರೆವಿನ್ಯೂ ನೇಚರ್ ಆಗುತ್ತೆ. ಕ್ಯಾಪಿಟಲ್ ನೇಚರ್ ಅಂದ್ರೆ ಈಗ ಒಂದು ಹೌಸ್ ಇದೆ ಆಲ್ರೆಡಿ, ಅದಕ್ಕೆ ಅಡಿಷನಲ್ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಅಥವಾ 2 ರೂಮ್ಸ್ ಎಕ್ಸ್ಟ್ರಾ ಆಡ್ ಮಾಡಿರ್ಬೋದು. ಇದನ್ನ ನಾವು ಕ್ಯಾಪಿಟಲ್ ನೇಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಈ ರೀತಿ ಅಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಫಾರ್ ದ ಎಕ್ಸಿಸ್ಟಿಂಗ್ ಅಸೆಟ್, ಅದನ್ನ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇನ್ ರಿಲೇಷನ್ ಟು ಗುಡ್ ವಿಲ್ ಆಫ್ ಎ ಬಿಸ್ನೆಸ್, ರೈಟ್ ಟು ಮ್ಯಾನುಫ್ಯಾಕ್ಚರ್ or produce or process any article or thing is taken to be nil. ಇದಕ್ಕೆಲ್ಲ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ಕನ್ಸಿಡರ್ ಮಾಡೋದಿಲ್ಲ. Then cost of improvements in related to any other asset other than goodwill, right to manufacture, ಇದು ಬಿಟ್ಟು ಇನ್ನು ಉಳಿದಿರೋದಕ್ಕೆ if that cost of improvement, that is the other asset incurred prior to 1st April 2001 will be ignored. 2001 ಗಿಂತ ಮುಂಚೆ ನೀವೇನಾದ್ರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಟು ಎ ಕ್ಯಾಪಿಟಲ್ ಅಸೆಟ್, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ದೆನ್
cost of improvements incurred after 1st April 2001 for the capital assets will be deducted in computing capital gain. In 2001 ನಂತರದಲ್ಲಿ ಮಾಡಿರ್ತಕ್ಕಂಥ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ನ ಮಾತ್ರ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. Indexed cost of improvement. Similarly, indexed cost of improvement means the cost of improvement adjusted to the price level of year of sale. ಈಗ 2002 ನಲ್ಲಿ ನಾನು ಅಗೇನ್ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿರ್ತೀನಿ, ಅದನ್ನ ಈಗ ನಾವು ಸೇಲ್ ಮಾಡ್ತಾ ಇರೋದು 2020 ನಲ್ಲಿ. ಆವಾಗ ನನಗೆ ಕಾಸ್ಟ್ ಜಸ್ಟ್ 10 lakh ಆಗಿರುತ್ತೆ. ಬಟ್ ಅದರ ಇನ್ಫ್ಲೇಷನ್ ಎಷ್ಟಾಗಿದೆ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎನಿ ಇಂಪ್ರೂವ್ಮೆಂಟ್ is an amount which bears to the cost of improvement the same proportion as cost inflation index for the year in which the asset is transferred bears to the cost inflation index for the year in which the improvement to the asset took place. ಯಾವ ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಮಾಡಿರ್ತೀವಿ ಆ CII ಅಂಡ್ ಯಾವಾಗ ಸೇಲ್ ಮಾಡ್ತಿದೀವಿ ಆ CII ಎರಡನ್ನೂ ಕನ್ಸಿಡರ್ ಮಾಡಿ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. If the improvement incurred before 1/4/2001, we have to ignore that. And if it improvement incurred after 1/4/2001, then we have to apply this formula. The formula is, it is indexed cost of improvement is cost of improvement. ಈಗ 10 lakh ಆಗಿದೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿದೆ. that cost of improvement plus CII for the year in which cost of improvement is made. ಅಂದ್ರೆ ಈಗ ನಾನು 2002 ನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದೀನಿ, ಫಸ್ಟ್ ಫ್ಲೋರ್ ಆಡ್ ಮಾಡಿದೀನಿ ಅಂತ ಹೇಳಿದೆ. ಸೊ ಆವಾಗ ಏನಾಗಿದೆ, ಆವಾಗ ಇದ್ದಂತ CII ಎಷ್ಟು 2002 ನಲ್ಲಿ, ಅಂಡ್ ಇಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ವಿತ್, ನಾನೀಗ 2020 ನಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ 2020 ನಲ್ಲಿ ಏನು ಕಾಸ್ಟ್ ಇದೆ, CII ಏನಿದೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ, ಆ ಪಾಯಿಂಟ್ಸ್ ನ ನಾನಿಲ್ಲಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್. ಇಟ್ ಮೀನ್ಸ್ any expenditure incurred wholly and exclusively in connection with such transfer, such as brokerage or commission incurred for securing buyer, cost of stamp and registration fee by the vendor, traveling expenses, ಇದನ್ನೆಲ್ಲ ನಾವು ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಈಸ್ ಟು ಬಿ ರೆಡ್ಯೂಸ್ಡ್ ಫ್ರಮ್ ಸೇಲ್ ಕನ್ಸಿಡರೇಷನ್ to get net sale consideration or capital gain. ಒಂದು ಲ್ಯಾಂಡ್ ಅನ್ನ ನಾನು ಸೇಲ್ ಮಾಡ್ತೀನಿ ಅಂದ್ರೆ ಬ್ರೋಕರ್ ಹೇಳಿರ್ತೀನಿ, ಆ ಬ್ರೋಕರ್ಗೆ ಒಂದು ಕಮಿಷನ್ ಕೊಡ್ಬೇಕು, ರಿಜಿಸ್ಟ್ರೇಷನ್ ಕಾಸ್ಟ್, ಈ ತರ ಅಥವಾ ಬೇರೆ ಏನ್ ಲೀಗಲ್ ಎಕ್ಸ್ಪೆಂಡಿಚರ್ಸ್ ಆಗುತ್ತೆ, ಈ ಎಕ್ಸ್ಪೆನ್ಸಸ್ ಎಲ್ಲಾನು ಈಗ ನಾನು ಲ್ಯಾಂಡ್ ಅನ್ನ ಫಾರ್ ಎಕ್ಸಾಂಪಲ್ 50 lakh ಸೇಲ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ದಿ ಸೇಲ್ಸ್ ಕನ್ಸಿಡರೇಷನ್. ಆ ಸೇಲ್ಸ್ ಕನ್ಸಿಡರೇಷನ್ ಅಲ್ಲಿ ಈ ರೀತಿ ಎಕ್ಸ್ಪೆಂಡಿಚರ್ಸ್ ಏನೇನಾಗಿರುತ್ತೆ ಫಸ್ಟ್ ಆ ಎಲ್ಲ ಎಕ್ಸ್ಪೆಂಡಿಚರ್ಸ್ ನ ಡಿಡಕ್ಟ್ ಮಾಡಬೇಕು. then we will get net sale consideration ಸಿಗುತ್ತೆ. ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ಡಿಡಕ್ಟ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ. Let's discuss about this with an example. Mr. Abhay purchased a house. House is a capital asset in Delhi in the year 2000 for rupees 1 lakh and added 2 rooms at a cost of rupees 3 lakh in 2000. In the same year ಅವರು ಮತ್ತೆ 3 lakh rupees ಅಷ್ಟು 30,000 ಇನ್ವೆಸ್ಟ್ ಮಾಡಿ ಅದಕ್ಕೆ 2 rooms ನ ಆಡ್ ಮಾಡ್ತಾರೆ. He made further improvements at a cost of rupees 2,40,000 in 2014. He sells the house on 1st July 2019. Purchase ಮಾಡಿದ್ದು in the year 2000 and now he is selling in the year 2019 for rupees 25 lakh. Sales consideration 25 lakh ಇದೆ. Find out the capital gain if the fair market value of the house
on 1st April 2001 is rupees 4 lakh. The cost inflation index in 2014-15 was 240 and in 1920 was 289. Let's see how to compute the taxable capital gain of Mr. Abhay. Here sales consideration, as I have stated, it is 25 lakh. ಅವನಿಗೆ ಸೇಲ್ ಮಾಡ್ತಾ ಇರೋದು in the year 2019 ಅಲ್ಲಿ 25 lakh rupees ಗೆ, less indexed cost of acquisition. ಇಲ್ಲಿ ಬೇರೆ ಎಕ್ಸ್ಪೆನ್ಸಸ್, ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನೇ ನಾವು ನೆಟ್ ಸೇಲ್ಸ್ ಕನ್ಸಿಡರೇಷನ್ ಅಂತ ತಗೊಳ್ತೀವಿ. ಅದರಲ್ಲಿ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದನ್ನ ಅವನು ಪರ್ಚೇಸ್ ಮಾಡಿದ್ದು ವ್ಯಾಲ್ಯೂ ಏನಿದೆ, ಸೊ ಇಲ್ಲಿ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ದ ಆಕ್ಚುಯಲ್ ಕಾಸ್ಟ್ ವಿಚ್ ಎವರ್ ಈಸ್ ಹೈ ಅದನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ 4 lakh ಇದೆ. ಸೊ 4 lakh ವಿಲ್ ಬಿ ಕನ್ಸಿಡರ್ಡ್ ಇಂಟು 289 ದ ಇಯರ್ ಆಫ್ ಸೆಲ್ಲಿಂಗ್ ಅಲ್ಲಿ ಇರ್ತಕ್ಕಂತ CII ಡಿವೈಡೆಡ್ ಬೈ 100. ಯಾಕಂದ್ರೆ 2001 ಗಿಂತ ಮುಂಚೆ ಪರ್ಚೇಸ್ ಮಾಡಿರೋದ್ರಿಂದ we have to apply this formula, and accordingly the cost of acquisition, indexed cost of acquisition will be 11,56,000. ಅವನು ಆಕ್ಚುಯಲ್ ಆಗಿ ಪರ್ಚೇಸ್ ಮಾಡಿದ್ದು 1 lakh ಆದ್ರೂ ಸಹ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಾಗುತ್ತೆ 11,56,000. ದೆನ್ ಇಂಪ್ರೂವ್ಮೆಂಟ್ಸ್ ಮಾಡಿದಾನೆ. ಸೊ ದಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಇಲ್ಲಿ 2 times ಇಂಪ್ರೂವ್ಮೆಂಟ್ ಮಾಡಿದಾನೆ. ಒನ್ ಇನ್ ದ ಇಯರ್ 2000, ಬಟ್ ಬಿಫೋರ್ 2001 ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದ್ರು ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ವಿ ಹ್ಯಾವ್ ಟು ಇಗ್ನೋರ್ ದಟ್. ಸೊ ವಿ ಹ್ಯಾವ್ ಇಗ್ನೋರ್ಡ್ ದಿಸ್ 30,000 ಇಂಪ್ರೂವ್ಮೆಂಟ್. ಅಂಡ್ later in 2014 once again he makes improvement. For that the cost was 2,40,000. ಆ 2,40,000 ಗೆ indexed cost of improvement ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ by applying this formula. 2,40,000 into 289 2009 ನ CII divided by 240 2014-15 ಅಲ್ಲಿ ಇದ್ದಂತಹ CII. ಸೊ 2014-15 ಅಲ್ಲಿ ಇದ್ದ CII ಹಾಗೆ 2019 ಅಲ್ಲಿ ಇರ್ತಕ್ಕಂತ CII. ಸೊ ಇದೆರಡನ್ನು ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2,89,000 ಆಗುತ್ತೆ. ಆಕ್ಚುಯಲ್ ಆಗಿ ಅವನು ಇಂಪ್ರೂವ್ಮೆಂಟ್ ಕಾಸ್ಟ್ ಮಾಡಿದ್ದು 2,40,000, ಬಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ 2,89,000. ಸೊ ಇಫ್ ವಿ ಆಡ್ ದೀಸ್ ಟು 11,56,000 plus 2,89,000, total is 14,45,000. So net sales consideration ಅಲ್ಲಿ ಈ cost of acquisition, indexed cost of acquisition and indexed cost of improvement ಎರಡನ್ನು ಲೆಸ್ ಮಾಡಿದ್ರೆ then we get a taxable capital gain of 10,55,000. For further reference you can refer these textbooks and websites. Thank you.